ನಮ್ಮ ಭೂಮಿ ನಮ್ಮ ಸತ್ತು ನಮ್ಮ ಹಕ್ಕು ನಮ್ ಸತ್ತು ಮೇಲೆ ಬಂದ ದಗ್ಗರಣೆ ಕಲ್ಲೆತ್ಕೊಂಡೋಗತ್ತೆ ಯಾವ ಆ ಭೂಮಿ ಕಟ್ಟ ಬೆಲೆ ಅವ್ರವ್ರಿಗೆ ಕಟ್ಲಿ ಅವ್ರವ್ರಿಗೆ ತಾಳಿ ಕಟ್ಲಿ ಭೂಮಿಗ್ ಬೆಲೆ ಭೂಮಿ ತಾಯಿ ಎತ್ತಾಯಿ ಭೂಮಿ ಬೆಲೆ ಕಟ್ಟೋದ ಅವ್ನ ನೆಂಟ್ರ ತಾಳಿ ಕಟ್ಲಿ ಇಷ್ಟೊಂದು ಆಕ್ರೋಶ ಏನೇನ್ ಮಾಡ್ಕೊಳ್ಳೋದು ಸರಿ ಬಂಜರ್ ಭೂಮಿ ಅಂತಾರೆ ಹುಲ್ಲು ಮುಸ್ಕೊಂಡ್ ಜೋಳ ಹಾಕೊಂಡು ಬೇವಿನ ಬೀಜ ಹಾಯ್ತಾರೆ ವಂಗೆ ಬೀಜ ಹಾಯ್ತಾರೆ ದನ ಮೇಸತ್ತ ಒಂದ್ ಚಿಕ್ಕದ್ದು ಕುಯ್ತಾರೆ ಮಕ್ಕಳು ಸಾಕ್ತಾರೆ ಓದ್ತಾರೆ ಒಂದೆರಡು ಲೀಟರ್ ಹಾಲು ಹಾಕೊಂಡು ನಿಮ್ ಮನೆ ಆಳಾಗ ಯಾಕೋ ಇದು ಮಾಡ್ತಿದ್ರಿ ಮನೆಗ್ ಬೇಕಿದ್ದಿಲ್ಲ ಅಯ್ಯೋ ಯಾಕೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಎಲ್ಲಿ ಹೋಯ್ತಾರ ನಾಳೆ ಇವತ್ತು ಹೋಯ್ತೀವಿ ಯಾವ ದೇಶಕ್ಕೆ ಹೋಗ್ತಾ ಇರ್ತಾರ ನಮ್ ತಾತ ನಮ್ಮ ಮಿತ್ರ ಸಂಪಾದನೆ ಮಾಡಿರೋದ್ರಲ್ಲಿ ಜೀವನ ಮಾಡ್ತಾರೆ ನೀನ್ ಬಂದೊಂದು ಅಗ್ರದ ಕಲ್ಲೆತ್ಕೊಡೋದು ನಮ್ ಜಮೀನ್ ಬೇರೆ ಬಿಡಲ್ಲ ನೀವು ಏನ್ ಮಾಡ್ಬಿಡ್ತೀರಾ ಅವ್ರು ಬರಲ್ಲ ಅದಕ್ಕೆ ಎದ್ರುಕೊಂಬಿಟ್ಟವ್ರು ಅವ್ರು ಬಂದ ಇಲ್ಲ ಬರ್ಬೇಕು ಬರ್ಲಿ ಅದ್ ಬೇಕಾದ್ರೆ ಫ್ರೀ ಮಾಡ್ಕೊಡ್ತೀವಿ ನಮ್ ನೆಲೆ ಮೇಲೆ ಬಂದ್ ನಿಂತ್ಕೊಬ ನಮ್ಮ ಮಕ್ಕಳು ಕೆಲ್ಸ ಕೊಡ್ಬೇಡ ನಮ್ ತಾತ ನಮ್ಮ ಮೆತ್ಬಿಟ್ಟು ಸಂಪಾದನೆ ಮಾಡಿರೋದು ನನ್ ಮೊಮ್ಮಗ ಸಾಯ ಗಂಟ ಜೈಕೊಂಡ್ ತಿಂತಾನೆ ನಮ್ಮ ಆಸ್ತಿ ಕೊಟ್ಬಿಟ್ಟೆ ಅಯ್ಯೋ ಏನ್ ಮಾತುಗಳು ನಿಮ್ಗಿರೋ ಸಿಟ್ಟು ಯಪ್ಪ ಯಪ್ಪ ಅಯ್ಯೋ ಆಗ್ತಾ ಇಲ್ಲ ಕೇಳಕ್ಕೆ ಎಷ್ಟು ಸಿಟ್ಟು ನೋಡಿ ಅವ್ರ ಫುಲ್ ರೋಷಾಗ್ನಿ ಆಗ್ಬಿಟ್ಟಿದೆ ಶರತ್ ಸರ್. ಅರ್ಥ ಆಗುತ್ತೆ, ಎಲ್ಲಾ ಜನ ನೋಡ್ತಾ ಇರ್ತಾರಲ್ಲ, ನಿಮ್ ಆಕ್ರೋಶ ನಮ್ಗೆ ಅರ್ಥ ಆಗುತ್ತೆ ಬಿಡಿ.